ಏನು ಅಲ್ಲ. ಆದ್ರೆ ಈ ಸಲ ಕ್ಲೀನ್ ಮಾಡ್ತಿರೋದು ಎಲ್ಲಿ ಗೊತ್ತಾ? ಕಲ್ಕತ್ತಾದಲ್ಲಿ. ರಾಮಕೃಷ್ಣರು ಹುಟ್ಟಿದ ಊರು ಕಾಮಾರಪುಕುರದಲ್ಲಿ ನಾವು 100 ಜನ ಯುವ ಬ್ರಿಗೇಡ್ ನ ವಾಲಂಟಿಯರ್ಸ್ ತೀರ್ಥಕ್ಷೇತ್ರಕ್ಕೆ ತೀರ್ಥ ಯಾತ್ರೆಗೆ ಅಂತ ಬಂದವರು. ಈ ಜಾಗವನ್ನು ನೋಡಿದ್ಮೇಲೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತು. ಸ್ಥಳೀಯ ಸ್ವಾಮೀಜಿಗಳ ಸಪೋರ್ಟ್ ನೊಂದಿಗೆ, ಕಾಮಾರಪುಕುರದ ಅಧ್ಯಕ್ಷ ಮಹಾರಾಜರು ಮತ್ತು ಉಳಿದ ಸಾಧುಗಳ ಸಪೋರ್ಟ್ ನೊಂದಿಗೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ಸ್ವಾಮಿ ವಿವೇಕಾನಂದ ಪಾರ್ಕ್. ನೀವು ಕಾಮಾರಪುಕುರಕ್ಕೆ ಬಂದ್ರೆ, ರಾಮಕೃಷ್ಣರ ಹುಟ್ಟೂರಿಗೆ ಬಂದ್ರೆ ನೀವು ಇಲ್ಲಿವರೆಗೂ ಬರಲೇಬೇಕು. ಇದು ಇಲ್ಲಿಂದಲೇ ಕಾಮಾರಪುಕುರದ ಒಳಗೆ ಹೋಗೋಕೆ ಶುರುವಾಗೋದು. ಇದು ವಿಶೇಷವಾಗಿರುವಂತ ಜಾಗ ಇದು. ಈ ಜಾಗದಲ್ಲಿ ಫೌಂಟೇನ್ಸ್ ಇದೆ, ತುಂಬಾ ಗಲೀಜಾಗಿರುವಂತ ಫೌಂಟೇನ್ಸ್. ಕೆನ್ ಸಿ ನಮ್ಮ ಹುಡುಗರು ಆ ಫೌಂಟೈನ್ ನ ಕ್ಲೀನಿಂಗ್ ಅಲ್ಲಿ ಇದ್ದಾರೆ. ಈ ತರದ 3 ಫೌಂಟೇನ್ಗಳಿವೆ, ಅದನ್ನ ಕ್ಲೀನ್ ಮಾಡ್ತಾ ಇದೀವಿ. ದೆನ್ ವಿವೇಕಾನಂದದ ಒಂದು ಭವ್ಯವಾಗಿರುವ ಸ್ಟ್ಯಾಚ್ಯೂ ಇದೆ, ಅದಿರುವಂತ ಜಾಗ, ಅದನ್ನ ರೀಪೇಂಟಿಂಗ್ ಮಾಡ್ತಾ ಇದೀವಿ. ಸ್ಟ್ಯಾಚ್ಯೂ ಅಲ್ಲ, ಬಟ್ ಅದರ ಸುತ್ತಮುತ್ತಲ ಜಾಗವನ್ನ, ಈ ಇಡೀ ಪಾಂಡ್ ಇರುವಂತ ಏರಿಯಾನ ನಾವು ಚೆನ್ನಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವಿ. ಒಂದು 5 ಪಾಂಡ್ ಇದೆ ಈ ತರದ್ದು. ಇನ್ನು ಏನೇನ್ ಮಾಡ್ತಿದೀವಿ ತೋರಿಸ್ತೀನಿ. ನಮ್ಮ ಯುವ ಬ್ರಿಗೇಡ್ ನ ಕರ್ನಾಟಕದ ಹುಡುಗರು ಎಲ್ಲಿಗೆ ಹೋದ್ರು ಸುಮ್ನಿರಲ್ಲ ಅನ್ನೋದಕ್ಕೆ ಒಂದು ವಿಶೇಷವಾಗಿರುವಂತ ಸಾಕ್ಷಿ ಇದು. ಇದು ಮೇನ್ ಸರ್ಕಲ್ ಏರಿಯಾ. ಈ ಸರ್ಕಲ್ ಏರಿಯಾ ನೀವು ನೋಡಿದ್ರೆ ಗೊತ್ತಾಗತ್ತೆ, ತುಂಬಾ ವಿಶೇಷವಾಗಿರುವಂತದ್ದು. ಈ ಜಾಗವನ್ನು ಪೂರ್ತಿ ಕ್ಲೀನ್ ಮಾಡ್ತೀವಿ. ಇವತ್ ಸಂಜೆ ನೀವು ನೋಡ್ಬೇಕಾದಾಗ ಗೊತ್ತಾಗುತ್ತೆ, ಇದೆಲ್ಲ ಪೇಂಟ್ ಚೇಂಜ್ ಆಗಿರುತ್ತೆ. ಇದು ಸರ್ಕಲ್ ಬಸ್ ಗಾಡಿ ಎಲ್ಲ ಬರ್ಬೇಕಾದಾಗ ಅದ ಟೈರ್ ತಾಕಿ ಆಗುವಂತದ್ದು. ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಆಲ್ರೆಡಿ ಇದನ್ನೆಲ್ಲ ರಬ್ ಮಾಡಿ ಪೇಂಟಿಗೆ ರೆಡಿ ಮಾಡ್ಕೊಂಡಿದೀವಿ. ಅದನ್ನ ಕ್ಲೀನ್ ಮಾಡ್ತೀವಿ. ದೆನ್ ಒಂದು ಟ್ಯಾಂಕ್ ಇದೆ, ಇಲ್ಲಿ ಜನ ನೀರು ಕುಡಿತಾರೆ. ಆ ಟ್ಯಾಂಕ್ ಅನ್ನ ಕ್ಲೀನ್ ಮಾಡ್ತೀವಿ. ದಿಸ್ ಇಸ್ ಮೇಜರ್ ಏರಿಯಾ. ಒಂದು 2 ಈ ತರದ ಮೇಜರ್ ಏರಿಯಾ ಇದೆ ನಾವು ಕ್ಲೀನ್ ಮಾಡ್ತಾ ಇರೋದು. ಈ ಟ್ಯಾಂಕ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಹುಡುಗರು ಹೆಂಗ್ ಕ್ಲೀನ್ ಮಾಡ್ತಿದ್ದಾರೆ. ನಂಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಇದು ಗೊತ್ತಾಗ್ತಿದ್ಯೋ ಇಲ್ವೋ. ಇದೆಲ್ಲ ನಾವೇ ನಮ್ಮ ಹುಡುಗರ ಈಗ ಕ್ಲೀನ್ ಮಾಡಿ ತೆಗ್ದಿರುವಂತ ಈ ಗಲೀಜ್ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಇದು ಟೋಟಲ್ ಟ್ಯಾಂಕ್. ಈ ಟ್ಯಾಂಕ್ ಹೇಗಿತ್ತು ಅಂತಂದ್ರೆ, ಮೇ ಬಿ ನಾನು ಬಿಫೋರ್ ಅಂಡ್ ಆಫ್ಟರ್ ಫೋಟೋ ನಿಮ್ ಜೊತೆ ಶೇರ್ ಮಾಡ್ತೀನಿ. ಫೋಟೋ ಅದ್ರೆಲ್ಲ ತುಂಬಾ ಪೋಸ್ಟರ್ಸ್ ಎಲ್ಲ ಇತ್ತು. ಆ ಪೋಸ್ಟರ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಈಗ ಅದನ್ನ ಕ್ಲೀನ್ ಮಾಡ್ತಿದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ನಮ್ ಪ್ಲಾನ್ ಏನಿದೆ ಅಂತಂದ್ರೆ, ಈ ಟ್ಯಾಂಕ್ ಒಳಗೆ ಇಳಿದು ಟ್ಯಾಂಕ್ ಕ್ಲೀನ್ ಮಾಡ್ಬೇಕು ಅಂತ. ಐ ಆಮ್ ಶ್ಯೂರ್ ಟ್ಯಾಂಕ್ ನ ಅನೇಕ ವರ್ಷಗಳಿಂದ ಕ್ಲೀನ್ ಮಾಡಿರ್ಲಿಕ್ಕಿಲ್ಲ. ಇದಕ್ಕೆ ಅಂಡ್ ನಾನು ಮತ್ತೆ ಹೇಳಬೇಕು, ಇದು ರಾಮಕೃಷ್ಣ ಆಶ್ರಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಊರಿಗೆ ಸೇರಿರುವಂತದ್ದು. ಊರಿಗೆ ಸೇರಿರುವಂತ ಈ ಟ್ಯಾಂಕ್ ಅನ್ನ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಇದ್ರ ಒಳಗೆ ಇಳಿದು ಅದನ್ನ ಕ್ಲೀನ್ ಮಾಡ್ತಾರೆ. ನೀವು ಬರೋದ್ರ ವೇಳೆಗೆ ನಾವು ನಿಮ್ಗೆ ಒಂದು ಒಳ್ಳೆಯ ವಾತಾವರಣವನ್ನು ತೋರಿಸಬಲ್ಲೆ ನೀವು ಸಂಜೆ ನೋಡೋ ವೇಳೆಗೆ. ಹಾಗೆ ಬನ್ನಿ. ಒಂದು ಬಸ್ ಸ್ಟ್ಯಾಂಡ್ ಇದೆ. ಇದು ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಈ ಬಸ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಜನ ಇಲ್ಲಿಂದ ಓಡಾಡೋದು. ಇದೊಂಥರ ಜಂಕ್ಷನ್ ಇದ್ದಂತೆ. ಈ ಬಸ್ ಸ್ಟ್ಯಾಂಡ್ ನೋಡಿ, ಬಹಳ ಕ್ಲೀನ್ ಆಗ್ಬಿಟ್ಟಿದೆ. ನಾವ್ ಬಂದಾಗ ಹೇಗಿತ್ತು ಅಂತಂದ್ರೆ, ಈ ಬಸ್ ಸ್ಟ್ಯಾಂಡ್ಗೆ ಪೂರ್ತಿ ಪೋಸ್ಟರ್ಸ್ ಇತ್ತು, ಪೂರ್ತಿ ಕೊಳಕಿತ್ತು, ಗಲೀಜಿತ್ತು. ಎಷ್ಟು ಕ್ಲೀನ್ ಮಾಡಿದಾವೆ ಅಂತಂದ್ರೆ ನನಗನ್ಸುತ್ತೆ ನಾನು ಬಂದಾಗ ಇದನ್ನ ಮಧ್ಯಾಹ್ನದವರೆಗೂ ಆಗ್ಬೋದು ಅನ್ಕೊಂಡಿದ್ದೆ. ಬಟ್ ಇದು ಇನ್ನೊಂದು ಗಂಟೆಯಲ್ಲಿ ಮುಗ್ದೋಗುತ್ತೆ. ಬಟ್ ಇದಕ್ಕೆ ಪೇಂಟಿಂಗ್ ಮಾಡೋದಿದೆ. ಇದಕ್ಕೆಲ್ಲವೂ ಕೂಡ ಸಿಲ್ವರ್ ಪೇಂಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ ಬಿಡ್ತೀವಿ. ಸಂಜೆ ವೇಳೆಗೆ ಜನ ಯಾರು ಕಾಮಾರಪುಕುರದಲ್ಲಿ ಬಂದು ವೇಟಿಂಗ್ ಹಾಲ್ ಅಲ್ಲಿ ಅಥವಾ ಈ ಪ್ರತೀಕ್ಷಣಾ ಕಕ್ಷ ಅಂತ ಇಲ್ಲಿ ಕರೀತಾರೆ, ಈ ಜಾಗದಲ್ಲಿ ಯಾರು ಇರ್ತಾರೋ ಬಸ್ಸಿಗೆ ಕಾಯ್ಕೊಂಡು ಅವರಿಗೆ ಒಂದು ವಿಶೇಷವಾಗಿರುವಂತ ಸ್ಪೆಷಲ್ ಅನುಭವ ಡೆಫಿನೆಟ್ಲಿ ಸಿಗುತ್ತೆ. ಆ ತರ ಕ್ಲೀನ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಕ್ಲೀನಿಂಗ್ ಆಗ್ತಾ ಇದೆ. ನಾನು ನಿಮ್ಮನ್ನ ಇನ್ನೊಂದು 2-3 ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ. ಒಂದು 2 ನಿಮಿಷ ನನ್ನ ಜೊತೆ ಇಲ್ಲಿರಿ. ವಿಲ್ ಟ್ರಾವೆಲ್. ಯಾರ್ಯಾರು ಕಾಮಾರಪುಕುರಕ್ಕೆ ರಾಮಕೃಷ್ಣನ ಜಾಗಕ್ಕೆ ಯಾವತ್ತೂ ಬಂದಿಲ್ವೋ ಅವ್ರಿಗೊಂದು ಒಳ್ಳೆ ಅನುಭವ ಡೆಫಿನೆಟ್ಲಿ ಇವತ್ತು ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ವಿಲ್ ಟ್ರಾವೆಲ್. ಇದು ಈ ಸರ್ಕಲ್ ನೀವು ನೋಡಿದ್ರೆ ಬಹುಶಃ ನಿಮ್ಗೆ ಅಂದಾಜಾಗತ್ತೆ ಹೌ ಇಸ್ ಇಟ್ ಅಂತ. ಇದು ತುಂಬಾ ರಶ್ ಇರುತ್ತೆ ಈ ಸರ್ಕಲ್ ನಲ್ಲಿ. ಫ್ರೀ ಅನ್ನೋದಿರಲ್ಲ. ಕೆಲಸ ಮಾಡಬೇಕಾದ್ರೆ ನಂಗೆ ಅನ್ಸುತ್ತೆ ಯಾರಾದ್ರೂ ಒಬ್ರು ಇದಕ್ಕೆ ಟ್ರಾಫಿಕ್ ಮ್ಯಾನೇಜ್ ಮಾಡೋರೇ ಬೇಕು. ಐ ಟೇಕ್ ಯು. ಹೆಚ್ಚು ಕಡಿಮೆ ನಾವು ರಾಮಕೃಷ್ಣರ ಇದರ ಪರಿಕ್ರಮಾ ಮಾರ್ಗ ಅಂತ ಇದೆ ನಮ್ದೊಂದು. ಆ ಪರಿಕ್ರಮಾ ಮಾರ್ಗನು ಕ್ಲೀನ್ ಮಾಡ್ತಾ ಇದೀವಿ. 100 ವಾಲಂಟಿಯರ್ಸ್. ಬರೀ ಈ ಜಾಗ ಮಾತ್ರ ಅಲ್ಲ. ಲಾಸ್ಟ್ ಮೇ. ಸರಿ ಬನ್ನಿ. ಇವರೆಲ್ಲರೂ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಲೋಕಲ್ ಜನ. ದ ಓನ್ಲಿ ಪ್ರಾಬ್ಲಮ್ ಇವ್ರಿಗೆ ಹಿಂದಿ ತುಂಬಾ ಪಾಪ ಕಷ್ಟಪಡ್ತಾರೆ, ಇಂಗ್ಲಿಷ್ ಕಷ್ಟಪಡ್ತಾರೆ, ಬಂಗಾಳಿ ಒಂದೇ ಭಾಷೆ ಬರೋದು. ಆದ್ರೆ
ಜನಕ್ಕೆ ಆ ಕ್ಲೆನ್ಲಿನೆಸ್ ಪರಿಕಲ್ಪನೆ ಇಲ್ಲ. ಒಂದೇ ಮಾತಲ್ಲಿ ಹೇಳ್ಬೋದು ಅಂತಂದ್ರೆ ನಮ್ ಕರ್ನಾಟಕಕ್ಕಿಂತ ಒಂದು 25 ವರ್ಷ ಹಿಂದೆ ಇದ್ದಾರೆ. ಸಾರಿ, ನಾನು ಯಾರಿಗೂ ಹಂಗೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಬಟ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ತುಂಬಾ ಇದಿದೆ. ಸೊ ನಾವು ಬಹುಶಃ ಒಂದು ಶಾಖೆನ ಇಲ್ಲೇ ಕಲ್ಕತ್ತಾದಲ್ಲೇ ಶುರು ಮಾಡಬಹುದು ಅಂತ ಅನ್ಸುತ್ತೆ. ಅಷ್ಟ್ ಕೆಲ್ಸ ಇಲ್ಲಿದೆ. ಯುವ ಬ್ರಿಗೇಡ್ ಒಂದು ಶುರು ಮಾಡಿದ್ರೆ ಹೆಚ್ಚು ಕಡಿಮೆ ವಾರದಲ್ಲಿ 3 ದಿನ ಕೆಲಸ ಮಾಡಬಹುದಾಗಿರೋ ಕೆಲಸ ಇಡೀ ಕಲ್ಕತ್ತಾದಲ್ಲಿದೆ. ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇದು ಈ ಕಲ್ಕತ್ತಾದ ಅಥವಾ ಈ ಕಾಮಾರ್ಪುಕೂರ್ದು ಮೈನ್ ರೋಡ್. ಈ ಮೈನ್ ರೋಡ್ ಅಲ್ಲಿ ಎರಡೂ ಕಡೆ ಏನು ಇಕ್ಕೆಲಗಳಲ್ಲಿ ಗೋಡೆ ಇದೆ. ನಿಮ್ ಬಹುಶಃ ಈಗ ಅಂದಾಜಾಗ್ಲಿಕ್ಕಿಲ್ಲ, ಈ ತರದ ಗಿಡಗಂಟಿಗಳು ಎಲ್ಲ ಕಡೆ ಇದ್ವು, ಉದ್ದಕ್ಕೂ ಇದ್ವು. ನಮ್ ಹುಡುಗರು ಒಂಥರ ಕೆಲಸದಲ್ಲಿ ರಾಕ್ಷಸರು. ನಾನು ಅನ್ಕೊಂಡಿದ್ದೆ ಮಧ್ಯಾಹ್ನದವರೆಗೂ ಆಗತ್ತೆ ಅಂತಂದ್ರೆ ಆಲ್ರೆಡಿ ಅವ್ರು ಮುಗಿಸೇ ಬಿಟ್ಟಿದ್ದಾರೆ ಉದ್ದಕ್ಕೂ. ನಿಮ್ಗೆ ಈಗ ಒಂದು ಅಂದಾಜಾಗ್ಬೋದು, ಈ ತರದ ಗಿಡಗಳು ಅಷ್ಟು ಇದ್ದಿದ್ದನ್ನ ಅವ್ರು ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಬನ್ನಿ ನನ್ ಜೊತೆ ಅದೊಂದ್ಸಲ ತೋರ್ಸ್ಕೊಂಡು ಬಮ್ಮ. ಹಾಗೆ ನಾನು ಹೇಳ್ತೀನಿ, ಎಲ್ರು ನೀಟಾಗಿ ವರ್ಕು. ನಮಸ್ತೆ. ಎಸ್ 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 ಎಸ್. ಸೊ ಇದೊಂದ್ಸಲ ನಿಮ್ ನೋಡಿದ್ರೆ ಅಂದಾಜಾಗತ್ತೆ, ಎಲ್ಲ ಕ್ಲೀನ್ ಆಗಿ ಮುಗ್ದೇ ಹೋಗ್ಬಿಟ್ಟಿದೆ ಕೆಲಸ. ಮಿತ್ರರೇ, ನಾನು ಹೇಳ್ಬೋದು ಅಂತಂದ್ರೆ ಬಹುಶಃ ಕಲ್ಕತ್ತಾದವರು ಈ ತರದ ರಾಕ್ಷಸರ ರೀತಿಯಲ್ಲಿ ಕೆಲಸ ಮಾಡೋ ಹುಡುಗರು ನೋಡಿರ್ಲಿಕ್ಕಿಲ್ಲ. ಬಹುಶಃ ಸ್ವಾಮೀಜಿನೂ ಬಹಳ ಖುಷಿಯಾಗ್ಬಿಟ್ಟಿದ್ದಾರೆ. ಈಗ ನಂಗೆ ಸಿಕ್ಕದಾಗ ಮಾತನಾಡ್ತಾ ಹೇಳ್ತಿದ್ರು, ಅಷ್ಟು ಚೆನ್ನಾಗಿರುವಂತ ಕೆಲಸ ಇಲ್ಲಾಗಿದೆ. ಅಂಡ್ ಈ ಕಡೆ ಆಪೋಸಿಟ್ ನೋಡ್ಬೋದು. ಚಂದ್ರು ಹಾಗೆ ತೋರ್ಸ್ಕೊಂಡ್ ಬಾ ಪೂರ್ತಿ, ಈ ಕಡೆ ತಿರುಗಿದ್ರು ಆಗ್ಬೋದು. ಎಲ್ಲ ಕೆಲಸ ಮಾಡ್ತಾ ಇರೋ ಹುಡುಗರು. ಇದು ನಿಮ್ಗೆ ಎದುರುಗಡೆ ಏನ್ ಕಾಣುತ್ತೋ, ಈ ಕಾಣುವಂತದ್ದು ಹಾಸ್ಪಿಟಲ್. ಎದುರುಗಡೆ ಕಾಣ್ತಿದ್ಯಲ್ಲ, ಇದು ಹಾಸ್ಪಿಟಲ್, ಕಾಮಾರ್ಪುಕೂರ್ ರೂರಲ್ ಹಾಸ್ಪಿಟಲ್ ಅಂತ ಇದನ್ನ ಕರೀತಾರೆ. ಈ ರೂರಲ್ ಹಾಸ್ಪಿಟಲ್ ನಲ್ಲಿ ಹಾಸ್ಪಿಟಲ್ ಬಹಳ ಗಲೀಜಾಗಿದೆ. ನೀವು ಹಾಸ್ಪಿಟಲ್ ಒಳಗೆ ನಾನು ಕರ್ಕೊಂಡೇ ಹೋಗೋದಿಲ್ಲ. ಬಹಳ ಆಶ್ಚರ್ಯ ಅನ್ಸುತ್ತೆ ಅದು ಹೇಗೆ ಅಷ್ಟು ಕೊಳಕನ್ನು ಇಟ್ಕೊಂಡಿರ್ತಾರೆ ಅಂತ. ಸೊ ಇದರ ಕೆಳಗೆ ಈ ಗಲೀಜಿದೆ. ಇದು ನಾವು ಡ್ರೈನೇಜ್ ಅಂತ ಕರಿಬಹುದು ಅಥವಾ ಸ್ಟಾರ್ಮ್ ವಾಟರ್ ಡ್ರೈನ್ ಅಂತ ಕರಿಬಹುದು. ಇಲ್ಲಿ ಈ ತರದ ಕೊಳಕಿತ್ತು. ಹುಡುಗರು ಅದನ್ನೆಲ್ಲ ಒಳಗಿಂದ ತೆಗೆದು ಆಚೆಗೆ ಹಾಕಿ ಈಗ ನಾವು ಇದನ್ನ ಪೇಂಟ್ ಮಾಡ್ತೀವಿ. ನಮ್ಗೆ ಸ್ವಲ್ಪ ವರ್ಕ್ ಹಿಡಿಯೋದಿದೆ. ಈ ತರದ ಕ್ಲೀನಿಂಗ್ ಕೆಲಸ ಆರಾಮಾಗಿ ಮಾಡ್ತೀವಿ. ಈ ಟೋಟಲ್ ಗೋಡೆಯನ್ನ ಪೇಂಟ್ ಮಾಡಿ ನಾವು ಚಂದ ಮಾಡ್ತೀವಿ. ಬಾ ಚಂದ್ರು. ಇಲ್ಲಿ ಬಹುಶಃ ನಿಮ್ಗೆ ಅಂದಾಜಾಗ್ಬೋದು, ಈ ತರ ಇದೆ. ಇವರು ಪೂರ್ತಿ ಆ ಗಲೀಜನ್ ಹಾಗೆ ತುಂಬಿ ಅದನ್ನ ಹಂಗೆ ಇಟ್ಟುಬಿಟ್ಟಿದ್ದಾರೆ. ಅದನ್ನ ಕ್ಲೀನ್ ಮಾಡ್ತಿದ್ದಾರೆ. ಎಷ್ಟಿತ್ತು ಅಂತಂದ್ರೆ ಪ್ರಾಬಬ್ಲಿ ಮಧ್ಯಾಹ್ನದವರೆಗೂ ಆಗ್ಬೇಕಿತ್ತು. ಬಟ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ನಂತರ ನಾನು ಬಂದಿದ್ರೆ ನನಗೆ ಇದು ಗುರುತು ಸಿಗದೆ ಇರೋ ತರ ಮಾಡಿರ್ತಿದ್ರು. ಪೇಂಟಿಂಗ್ ಕೆಲಸ ಸ್ವಲ್ಪ ಸಮಯ ಹಿಡಿಯುತ್ತೆ, ಮಧ್ಯಾಹ್ನದವರೆಗೂ ಆಗುತ್ತೆ. ಬಟ್ ಅಲ್ಲಿವರೆಗೂ ಇದಕ್ಕೆ ಏನೇನ್ ಬೇಕೋ ಅಷ್ಟು ಕೆಲಸ ಮಾಡ್ತೀವಿ. ರಬ್ಬಿಂಗ್ ಆಗೋಯ್ತಾ ರಘು? ರಬ್ಬಿಂಗ್ ಆಗೋಯ್ತಲ್ಲ? ವೆರಿ ಗುಡ್. ಅಲ್ಲಿಗೆ ಹೋಗ್ಬೇಕಾಗಿದ್ದೀಗ? ಫೈನ್ ಫೈನ್. ಅಲ್ಲೂ ಅಷ್ಟಿತ್ತಾ? ಓ ಓ ಓ ಓ ಸರಿ ಸರಿ. ಇನ್ಫ್ಯಾಕ್ಟ್ ಇದು ಹಾಸ್ಪಿಟಲ್ ಒಳಗೆ ನಾನು ಕರ್ಕೊಂಡೋದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ, ಅಷ್ಟು ಗಲೀಜಿದೆ ಮಾತ್ರ. ಗೊತ್ತಿಲ್ಲ ಹೇಗೋ ಬಹುಶಃ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ ಎಲ್ಲಿದ್ರು ಇನ್ನು ಅಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ. ಇದೆಲ್ಲವನ್ನೂ ಕ್ಲೀನ್ ಮಾಡ್ತೀವಿ ನಾವು. ಸದ್ಯಕ್ಕೆ ಈ ಏನು ಗಿಡಗಳನ್ನು ಕಡಿಯೋ ಹುಡುಗರು ಆ ಕಡೆಗಿದ್ದಾರೆ, ಹಿಂಗಾಗಿ ಅದನ್ನ ಮಾಡ್ತಿದ್ದಾರೆ. ಈ ಕಡೆ ಬಂದ್ರೆ ಇವೆಲ್ಲವನ್ನೂ ಕ್ಲೀನ್ ಮಾಡಿ ಇವತ್ತು ಸಂಜೆ ಒಳಗೆ ಇದನ್ನ ಪೇಂಟ್ ಮಾಡಿ ಇದಕ್ಕೊಂದು ಹೊಸ ಸ್ವರೂಪ ಕೊಡ್ತೀವಿ. ನನಗೊಂದು ಆಸೆ ಇದೆ, ಇಲ್ಲಿ ವಿವೇಕಾನಂದರದು, ರಾಮಕೃಷ್ಣರದು ಒಳ್ಳೊಳ್ಳೆ ಕೋಟ್ಸ್, ಅದರಲ್ಲೂ ಸ್ಪೆಷಲಿ ಹೆಲ್ದಿ ಟೀಮ್. ನಾವೇನು ಈಗ ಸರ್ಕಲ್ ನೋಡಿದ್ವಲ್ಲ, ಆ ಸರ್ಕಲ್ ಯಾರು ವರ್ಕ್ ಮಾಡ್ತಿದಾರೋ ಟೀಮ್ ನರೇಂದ್ರ. ಇದು ಹೆಲ್ದಿ ಯೂತ್ ಟೀಮ್ ಅಂತ ಈ ಟೀಮ್ ನ ಹೆಸರು. ಒಟ್ಟು 100 ಜನ ಇದೀವಿ. 20-25 ಜನ 30 ಜನ ಡಿವೈಡ್ ಆಗಿದೀವಿ. ನಾನು ನಿಮ್ಗೆ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಪರಿಕ್ರಮಾ ಮಾರ್ಗ, ರಾಮಕೃಷ್ಣರ ಈ ಪರಿಕ್ರಮದ ದೃಷ್ಟಿಯಿಂದ ಆ ಮಾರ್ಗಕ್ಕೊಂದು ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಆ ಪರಿಕ್ರಮಾ ಮಾರ್ಗವನ್ನು ತುಂಬಾ ನೀಟ್ ಮಾಡ್ತಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಬೆಳಗ್ಗೆ ಅವ್ರನ್ನಲ್ಲಿ ಬಿಟ್ಟು ಬಂದಿದ್ದಷ್ಟೇ. ಅಂಡ್ ಇವತ್ತು ಬೆಳಗ್ಗೆ ನಾವು 6 ಗಂಟೆಗೆ ಶುರು ಮಾಡಿದೀವಿ ಕೆಲಸ. 5:30 ನಾವು ಒಂದ್ ಕಡೆ ಅಸೆಂಬಲ್ ಆಗಿ ರಾಮಕೃಷ್ಣರಿಗೆ ಟೆಂಪಲ್ಗೆ ಹೋಗಲ್ಲಿ ನಮಸ್ಕಾರ ಮಾಡಿ ಬೆಳಗ್ಗೆ 6 ಗಂಟೆಗೆ ಇದರ ಕೆಲಸ ಶುರು ಮಾಡಿದೀವಿ. ಇನ್ಫ್ಯಾಕ್ಟ್ ಇವತ್ತು ನಮ್ಗೆ ಬಹಳ ಖುಷಿಯ ಸಂಗತಿ ಏನು ಅಂತಂದ್ರೆ, ಕಾಮಾರ್ಪುಕೂರದ ರಾಮಕೃಷ್ಣಾಶ್ರಮದ ಅಧ್ಯಕ್ಷರು
ಬೆಳಗ್ಗೆ ನಮ್ಗೆ ಟೀ ಮಾಡಿಕೊಟ್ಟು, ಅವರಿಗೂ ಖುಷಿಯಾಗಿರ್ಬೇಕು ಇಷ್ಟು ಹುಡುಗರು ಅಲ್ಲಿಂದ ಬಂದು ಮಾಡ್ತಿದಾರಲ್ಲ ಅಂತ, ಅವರೇ ಟೀ ಮಾಡಿಕೊಟ್ಟು ಬಿಸ್ಕೆಟ್ ಕೊಟ್ಟು ಕಳ್ಸಿದಾರೆ ನಮ್ಗೆ. ಸೊ ಬನ್ನಿ ಎಲ್ಲ ಹೋಗಿ ಮುಂದಿನ ಪಾಯಿಂಟ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈಗ ರೈಟ್, ನಾನು ನಿಮ್ಮನ್ನ ಮೈಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಕೆಲಸ ಒಂದ್ಸಲ ನೋಡ್ಬಿಡಿ ಹೇಗೆ ನಡೀತಿದೆ ಅಂತ. ಈ ಕಡೆ ಆ ಕಡೆ ಎರಡು ಇಮ್ಯಾಜಿನ್ ಮಾಡಿ, ಸಂಜೆ ವೇಳೆಗೆ ಇದು ಪೂರ್ತಿ ಪೇಂಟ್ ಆಗಿ ಚಂದ ಕಾಣುತ್ತೆ ಅಂತಾದ್ರೆ ಹೇಗಿರ್ಬೋದು. ಬಹುಶಃ ನಮ್ಮ ಇಡೀ ವರ್ಕ್ ಅನ್ನ ಎಲ್ಲರೂ ನೋಡುವಂತಾಗತ್ತೆ. ಬಟ್ ಸಹಜವಾಗಿಯೇ ಜನ ಸ್ವಲ್ಪ ಗಲೀಜು, ಏನು ಮಾಡ್ಲಿಕ್ಕಾಗೋದಿಲ್ಲ, ಅವ್ರಿಗೆ ಆ ಕ್ಲೀನ್ಲಿನೆಸ್ ಅನುಭವ ಇಲ್ಲ. ಇದು ಕಾಮಾರ್ಪುಕುರದ ಮೈನ್ ರೋಡು. ಈ ಕಾಮಾರ್ಪುಕುರದ ಮೈನ್ ರೋಡ್ ಇಂದ ನಾನು ಪರಿಕ್ರಮದ ರಿವರ್ಸ್ ಪರಿಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಪರಿಕ್ರಮ ಮಾರ್ಗ. ಪರಿಕ್ರಮ ಅಂತಂದ್ರೆ ರಾಮಕೃಷ್ಣರಿಗೆ ಸಂಬಂಧಪಟ್ಟ ಯಾವುದೇ ಉತ್ಸವ ನಡೆದ್ರು, ಏನೇ ನಡೆದ್ರು ಆ ಉತ್ಸವ ಎಲ್ಲ ಓಡಾಡುವಂತ ಜಾಗ ಇದು. ನಾನು ರಿವರ್ಸ್ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಇದೊಂದು 2 ಕಿಲೋಮೀಟರ್, 1.5-2 ಕಿಲೋಮೀಟರ್ ಆಗ್ಬಹುದು ಅಂತ ಅನ್ಸುತ್ತೆ. ನಮ್ಮ ಹುಡುಗರು ಈ ಪರಿಕ್ರಮ ಮಾರ್ಗವನ್ನ ನೀವೇನ್ ನೋಡ್ತಿದ್ದೀರಲ್ಲ, ಈಗ ಸುಮ್ಮನೆ ನೋಡಿ. ನಾನು ಇಫ್ ಪಾಸಿಬಲ್ ಸಂಜೆ ನಿಮ್ ಜೊತೆ ಫೋಟೋ ಶೇರ್ ಮಾಡ್ಕೊಳ್ತೀನಿ. ಈ ಇಡೀ ಫೋಟೋ ನೋಡಿದ್ರೆ ಅಂದಾಜಾಗುತ್ತೆ ಸಂಜೆ ವೇಳೆಗೆ. ಈ ಟೋಟಲ್ ಪರಿಕ್ರಮ ಮಾರ್ಗ, ಟೀಚರ್ ಮಾರ್ಗ ತೋರಿಸೋರಿಗೆ ಇದು ಪರಿಕ್ರಮ ಮಾರ್ಗ. ಬಹಳ ಚೆನ್ನಾಗಿದೆ. ಕಲ್ಕತ್ತಾದ ಮಜಾ ಏನು ಅಂತಂದ್ರೆ, ಒಂದ್ಸಲ ನಿಮ್ಗೆ ಲೈಫ್ ಬಹಳ ಈಸಿಯಾಗಿ ಬರ್ಬೋದಾಗುತ್ತೆ. ತುಂಬಾ ದುಡ್ಡು ಬೇಕು ಅಂತಿಲ್ಲ. ನಾನು ಹೇಳ್ತೀನಿ, ನನಗೆ ಸ್ವೀಟ್ ಇರ್ಬೋದು, ಇಲ್ಲಿನ ಊಟ ತಿಂಡಿ ಇರ್ಬೋದು, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಎಲ್ಲ ಹೋಗುತ್ತೆ. ಆದ್ರೆ ಜನ ಹಾಗೆ ಅವರ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇದೆಯೋ ಅವರದಕ್ಕೆ ತಕ್ಕಂತೆ ನಾರ್ಮಲ್ ಆಗಿ ಬಂದಿದ್ದಾರೆ. ಸರಿ ತಪ್ಪುಗಳ ತೂಕವನ್ನು ಅಡಿಲಿಕ್ಕೆ ಹೋಗೋದಿಲ್ಲ ನಾನು. ಆದ್ರೆ ನಮಗೆ ಆ ಭಾಗದಿಂದ ಬಂದವರಿಗೆ ಮಾಡ್ಲಿಕ್ಕೆ ಕೆಲಸ ಬಹಳ ಇದೆ ಅನ್ನೋದು ನಿಜ. ಇದಿಷ್ಟು ನಾನೇನೀಗ ಟ್ರಾವೆಲ್ ಮಾಡ್ತಿದೀವೋ, ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದೀರೋ, ಇದಿಷ್ಟು ಪರಿಕ್ರಮ ಮಾರ್ಗ. ಒಂದು ತುಂಬಾ ಹೊತ್ತಿರ್ಬೇಕಾಗುತ್ತೆ. ಬಟ್ ನಮ್ಮ ಹುಡುಗರು ಕೆಲಸ ಮಾಡ್ತಿರೋದೆಲ್ಲ ನೋಡ್ಲೇಬೇಕಲ್ಲ. ದೂರದ ಕರ್ನಾಟಕದಿಂದ ಇಲ್ಲಿವರೆಗೂ ಬಂದು ಇಷ್ಟು ಕೆಲಸ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವು ಅದನ್ನ ನೋಡಿ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ ಅಂತ ನಮ್ಗೆ ಹೇಳೋದು ಖುಷಿ. ಎಲ್ಲವೂ ಕೂಡ ನೋಡಿ, ಇದು ಕೆರೆ. ಈ ಕೆರೆ ಎಷ್ಟು ಜೊಂಡು ಹುಲ್ಲಿನಿಂದ ತುಂಬಿಕೊಂಡಿದೆ ಅಂತ. ಇಂಟ್ರೆಸ್ಟಿಂಗ್ಲಿ ಕಲ್ಕತ್ತಾದಲ್ಲಿ ಅದೆಲ್ಲ ಅವ್ರವ್ರ ಮನೆಗಳಿಗೆ ಒಂದೊಂದು ಕೆರೆ ಇದ್ದಂತೆ ಕೆರೆಗಳಿವೆ ಇಲ್ಲಿ. ಸೊ ಆ ತರದ ಕೆರೆ ನಮ್ಮ ಹತ್ರ ಇಲ್ಲ. ಏನ್ ಸಂಖ್ಯೆ ಇದು? ಪಂಜ ಕೊಟ್ಟಿದ್ದೀನಿ. ಪಂಜ ಇಲ್ಲಿ ಕೊಟ್ಟಿದ್ದೀನಿ. ಸಂಖ್ಯೆ ನನ್ನ ಹತ್ರ ಇಲ್ಲ, ನನ್ಗಿಲ್ಲ. ಇಲ್ಲಿನ ರಾಮಕೃಷ್ಣ ಮಿಷನ್ ಅವರು ಮತ್ತು ಇಲ್ಲಿನ ಲೋಕಲ್ ಕೆಲವು ಜನ ಸೇರಿಕೊಂಡು ನಮ್ಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನ ಇವತ್ತು ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರೋ ಪೇಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ವರ್ಕ್ ಆಗಿದೆ. ಟೆಂಪಲ್ ಸ್ಟ್ರಕ್ಚರ್ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ. ಇದು ಇವೆಲ್ಲವೂ ಕೂಡ ಹಳೆ ಕಾಲದ ಅವತ್ತಿನ ಕಲ್ಪನೆಯ ಟೆಂಪಲ್ಗಳು. ಇಲ್ಲಿ ಈ ತರದ ಟೆಂಪಲ್ಗಳೇ ಆರ್ಕಿಟೆಕ್ಚರ್ ಇಲ್ಲಿ ಇದೇ ತರ ಇರುತ್ತೆ. ಈ ತರದ ಟೆಂಪಲ್ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಪರಿಕ್ರಮ ಮಾರ್ಗ ಪಾಪ ಇಷ್ಟು ದೊಡ್ಡ ಮಾರ್ಗವನ್ನ ಕ್ಲೀನ್ ಮಾಡ್ಲಿಕ್ಕಿದೆ. ನಮ್ದೆಲ್ಲ ಕೆಲಸ ಮುಗಿದ ನಂತರ ಎಲ್ಲರೂ ಪರಿಕ್ರಮ ಮಾರ್ಗಕ್ಕೆ ಜಾಯ್ನ್ ಆಗ್ತೀವಿ. ನಾನು ಆಮೇಲೆ ನಿಮ್ಮ ಕೊನೆಯಲ್ಲಿ ರಾಮಕೃಷ್ಣರು ಸ್ನಾನ ಮಾಡ್ತಿದ್ದ ಕೆರೆಗೆಲ್ಲ ಕರ್ಕೊಂಡು ಹೋಗ್ತೀವಿ. ಆ ಕೆರೆ ಭಾಗದಲ್ಲಿ ನಾವು ನೋಡ್ಲಿಕ್ಕೆ ಸಿಗತ್ತೆ. ನನಗೆ ಕನ್ಫ್ಯೂಸ್ ಆಗ್ತದೆ ಎಷ್ಟು ದೊಡ್ಡ ಪರಿಕ್ರಮ ಮಾರ್ಗ ಇದೆ ಅಂತ. ಈಗ ನೋಡಿ, ನಮ್ಮ ಹುಡುಗರು ನಿಧಾನಕ್ಕೆ ಬರ್ಲಿಕ್ಕೆ ಶುರುವಾದ್ರು. ಈಗ ಕಾಣಿಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಾರ್ಗವನ್ನ ಅವ್ರು ಕ್ಲೀನ್ ಮಾಡಬೇಕಾಗಿದೆ. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ನೋಡ್ತಾ ಹೋಗಿ ನಾನು ನಿಧಾನಕ್ಕೆ ತಗೊಂಡು ಹೋಗ್ತೀನಿ ನಿಮಗೆ. ಈ ಟೋಟಲ್ ಮಾರ್ಗ ಗಲೀಜಾಗಿತ್ತು. ಅವ್ರ ಕೈಯಲ್ಲೆಲ್ಲ ಪೊರಕೆ ಹಿಡ್ಕೊಂಡು ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾರೆ. ಬೆಳಗಿಂದ ನಂಗನ್ಸುತ್ತೆ ಒಂದು 20-25 ಜನರ ಟೀಮು ಇದು ಪರಿಕ್ರಮ ಮಾರ್ಗದಲ್ಲೇ ಕ್ಲೀನ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಡುವೆ ಕೆಲಸ ಮಾಡ್ಕೊಂಡು ಬರ್ತೀವಿ. ಈ ಕಡೆ ಬಂದು ಲೆಫ್ಟ್ ಈ ಕಡೆ ಬಂದಿದ್ದಲ್ವ ನೀವು? ಹೀಗೆ ಇಷ್ಟು
ಮರಗಳನ್ನ ಪೇಂಟ್ ಮಾಡ್ತಾರೆ, ಅದನ್ನ ಪೇಂಟ್ ಮಾಡ್ಕೊಂಡು ಬಂದು ಹೋಗೋದಿದೆ. ಆಮೇಲೆ ನಾನು ನಿಮ್ಗೆ ಶಾರದಾ ಮಾತೆಯವರು, ರಾಮಕೃಷ್ಣರು ಸ್ನಾನ ಮಾಡ್ತಾ ಇದ್ದ ಜಾಗವನ್ನು ತೋರಿಸ್ತೀನಿ. ಈ ಎಲ್ಲ ಕ್ಲೀನ್ ಮಾಡಿರುವಂತ ಜಾಗ, ಇದಿಷ್ಟು ಜಾಗ ಇದೆಯಲ್ಲ, ನಮ್ಮ ಹುಡುಗರಿಗೆ ದಾರಿ ಉದ್ದಕ್ಕೂ ಬರ್ತಾ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಒಳ್ಳೆ ಪ್ರಯತ್ನ. ಇಲ್ಲಿ ನೋಡಿದ್ರೇನೆ ಅನ್ಸುತ್ತೆ, ನೋಡಿದ ಪ್ರತಿಯೊಬ್ಬರಿಗೂ, ಲೋಕಲ್ ಜನರಿಗೆ ಡೆಫಿನೆಟ್ಲಿ ಇವತ್ತು ಆಶ್ಚರ್ಯ ಆಗಿರುತ್ತೆ, ಯಾರಪ್ಪ ಇವರು ಎಲ್ಲಿಂದ ಬಂದು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ. ನೀವು ನೋಡ್ಬೋದು, ನಾವು ಎಷ್ಟು ಬಂದಿದ್ದೀವೋ ಅದರ ಕಾಲು ಭಾಗದ ಜಾಗವನ್ನು ಅವ್ರು ಕ್ಲೀನ್ ಮಾಡ್ತೀವೆಲ್ಲ. ಈ ಹುಡುಗರೆ ಮಾಡಿ ಟ್ರ್ಯಾಕ್ಟರ್ ಬರುತ್ತೆ ಸಂಜೆ ವೇಳೆಗೆ. ರಾಜು, ಬಟ್ಟೆ ಕಲೆಕ್ಟ್ ಮಾಡ್ತಿರೋದಾ? ರೈಟ್. ಇದು ಟೂಲ್ಸು, ನೀರು, ಇದಕ್ಕೆ ವ್ಯವಸ್ಥೆ ಆಗಿದೆ. ಪೇಂಟ್ ರೆಡಿ ಆಗೋಗಿದೆ. ಇದು ಫೈನ್. ನಾನು ಹೇಗಿದ್ರು ಲೈವಲ್ಲಿ ಇದ್ದೀವಿ. ರಾಮಕೃಷ್ಣರು ಪಾಠಶಾಲೆಗೆ ಹೋಗ್ತಿದ್ರು ಅಂತ ಹೇಳ್ತೀವಲ್ಲ, ಆ ಪಾಠಶಾಲೆ ಇದು. ಅದರ ಏರಿಯಾ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀವಿ. ರಾಮಕೃಷ್ಣರ ಜಯಂತಿ 19ನೇ ತಾರೀಕು. ಯಾರ್ಯಾರು 19ನೇ ತಾರೀಕು ಅಲ್ಲಿಂದೆಲ್ಲ ಬರ್ತಿರೋ ನೀವು ಬಹಳ ಖುಷಿ ಪಡ್ಬೋದು. ಇದರ ಪರಿಕ್ರಮ ಮಾರ್ಗವನ್ನ ಕ್ಲೀನ್ ಮಾಡಿರೋದು ನಮ್ಮ ಕರ್ನಾಟಕದ ಹುಡುಗರು ಅಂತ ಖುಷಿ ಪಡ್ಬೋದು. ಇನ್ನು ಒಂದು ನಾನು ಫೈನ್, ನಾವು ಪೇಂಟ್ ಹೊಡಿತಿರೋದು ನೋಡ್ಬೋದು. ಪ್ರಾಬ್ಲಮ್ ಆಗುತ್ತೆ, ಗಿಡಗಳದ್ದು ಆಡಿಯನ್ಸ್ ಇದೊಂದು ಮಾಡ್ತಾರೆ. ಬಟ್ ರೌಂಡ್ ಇದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ರೌಂಡ್ ಈಸಿ ಆಗಿದೆ. ಫೈನ್, ಅದು ಮಾಡಿದಿರಲ್ಲ? ಹೌದು, ಓಕೆ ಓಕೆ. ನೀವು ಇವ್ರ ಜೊತೆ ಪೇಂಟಿಂಗ್ ಹೋಗ್ತಾ ಇದೀಯಾ? ಅಂದ್ರೆ ಸ್ವಲ್ಪ ಹಾಕ್ಬೇಕಾಗಿತ್ತು ಮಿಕ್ಸಿಂಗ್. ಪಿಂಕು ನಮಗೆ ಪಿಂಕ್ ಆಯ್ತಿದ್ದು, ಎರಡು ರೆಡ್ ಕೊಟ್ಟಿದ್ದಾರೆ. ಆಯ್ತು ಆಯ್ತು, ಅದು ಪಿಂಕ್ ಆಯ್ತಣ್ಣ. ಏನ್ ಮಾಡ್ತೀರಾ? ಹಂಗೆ ಮಾಡ್ತೀರಾ? ಪರವಾಗಿಲ್ಲ ಅಂತೀರಾ? ಎರಡಕ್ಕೆ ಹಾಕ್ಬೇಕಣ್ಣ. ಸ್ಟೇಯರ್ ಹೇಳಿ, ಬ್ಲಾಕ್ ತರಿಸಿ ಹಾಕಿದ್ರೆ ಸ್ಟೇನರ್ ತರಿಸಿದ್ರೆ ಮಾಡ್ತೀರಾ? ಸರಿ, ವೈಟ್ ಹಾಕೊಳ್ಳಿ ನಿಮಗೆ. ಫೈನ್, ಡನ್. ಈ ತರ ಪೇಂಟ್ ಮಾಡ್ತಾರೆ ಎಲ್ಲದಕ್ಕೂ. 3 ಕಲರ್, 2 ವೈಟು ಮಧ್ಯಲ್ಲೊಂದು ಮರೂನ್ ಕಲರು, ಆ ಥರದ್ದು ಪೇಂಟ್ ಮಾಡ್ತಾರೆ. ಚೆನ್ನಾಗಾಗುತ್ತೆ. ಫೈನ್, ವಿಲ್ ಗೋ. ನಾನು ಹೇಳಿದಂತೆ ಅದು ರಾಮಕೃಷ್ಣರು ಅಧ್ಯಯನ ಮಾಡಿದ ಪಾಠಶಾಲೆ ಅದು. ಅದರ ಹಿಂದೆ ಲಾಹಾ ಫ್ಯಾಮಿಲಿಗಳ ಅವ್ರ ದೇವಸ್ಥಾನ ಇದೆ. ರಾಮಕೃಷ್ಣರು ಶಾಲೆ ತಪ್ಪಿಸಿ ಅಲ್ಲಿಗೆ ಹೋಗ್ತಾರೆ ಇದ್ದು ಒಂದು ದೇವಸ್ಥಾನದಲ್ಲಿ ಪೂಜೆಗೆ. ಸೈಜ್ ಒಂದೇ ಇರಬೇಕು ಅಲ್ವಾ? ಮಧ್ಯೆ ಸ್ವಲ್ಪ ದೊಡ್ಡದಿದ್ರೆ ನಡೆಯುತ್ತೆ, ತೀರಾ ದೊಡ್ಡದಿರಲ್ಲ. ಫೈನ್, ಒಂದಡಿ ಆದ್ರೆ ಇದು ಪರಿಕ್ರಮಾ ಮಾರ್ಗ. ಐ ಥಿಂಕ್ ಇಲ್ಲ, ಸಾಕಷ್ಟು ದೊಡ್ಡ ಮಾರ್ಗವನ್ನೇ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ ಅವರು. ಮಾಡಿದ್ದಾರೆ, ನೀವು ಅಲ್ಲಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ಇದೆಲ್ಲ ನಾವು ಕ್ಲೀನ್ ಮಾಡಿ ಕಟ್ಟಿಟ್ಟಿರುವಂತ ಅದನ್ನ ಟ್ರ್ಯಾಕ್ಟರ್ ತುಂಬಿ ಕಳಿಸ್ಬಿಟ್ಟಿದ್ದೇವೆ ನಾವು. ಇದು ಪರಿಕ್ರಮಾ ಮಾರ್ಗ, ಹೀಗೆ ಬಂದಿರೋದವರು. ಇಲ್ಲಿ ರಾಮಕೃಷ್ಣರ ಮಂದಿರ, ರಾಮಕೃಷ್ಣ ಮಠ ಅಂತ ನಾವೇನಿತ್ತು, ಇದೆಲ್ಲ ಹೇಗಿತ್ತು ಗಲೀಜ್ ಅಂದ್ರೆ, ಬೆಳಿಗ್ಗೆ ಇಲ್ಲಿಂದಲೇ ಶುರು ಮಾಡಿದ್ದು. ಎಲ್ಲ ಗಲೀಜನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಬಹುಶಃ ಈ ಥರದ ಕ್ಲೀನಿಂಗು ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ ಇಲ್ಲಿ ಯಾವತ್ತೂ ಅಂತ. ಇದು ರಾಮಕೃಷ್ಣರ ಮಂದಿರ, ರಾಮಕೃಷ್ಣ ಮಠ. ಇಲ್ಲೇ ರಾಮಕೃಷ್ಣರ ತಾಯಿ, ರಾಮಕೃಷ್ಣರು ಹುಟ್ಟಿದ ಜಾಗ, ಇವೆಲ್ಲವೂ ಇಲ್ಲೇ ಇದೆ. ಎಲ್ಲ ಕ್ಲೀನ್ ಮಾಡಿದ್ದಾರೆ. ಲೋಕಲ್ ದರ್ಶನ. ಅಂಡ್ ಫೈನ್, ನಾನು ನಿಮ್ಮನ್ನು ಈಗ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಇನ್ನು ನಾವು ಶುರು ಮಾಡಲಿಲ್ಲ. ಸಂಜೆ ಒಂದು ಲೈವ್ ಹಾಕ್ತೀನಿ. ಈ ಕಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು ಹಾಲ್ದಾರ್ ಪುಕುರ್ ಅಂತ. ರಾಮಕೃಷ್ಣರು, ಶಾರದಾ ಮಾತೆ ಇವರೆಲ್ಲರೂ ಕೂಡ ಸ್ನಾನ ಮಾಡಿದ ಜಾಗ. ನಾವು ಇದನ್ನ ಪೇಂಟಿಂಗ್ ಸ್ವಲ್ಪ ಮಟ್ಟಿಗೆ ಪೇಂಟ್ ಮಾಡಿದ್ದೀವಿ. ಈ ಕ್ಲೀನ್ ಮಾಡ್ತಾ ಇರೋದು ಸ್ಥಳೀಯರು, ಅದು ಆಡಳಿತ ಇದರ ಕಡೆಯಿಂದ ಕ್ಲೀನ್ ಮಾಡ್ತಿದ್ದಾರೆ. ಬಟ್ ನಾವು ಸಂಜೆ ಬಂದು ಈ ಕೆರೆಯ ಸುತ್ತಮುತ್ತ ಇರೋ ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕಿದೆ. ಇಲ್ಲೇ ಸ್ನಾನ ಮಾಡ್ತೀವಿ ಇವತ್ತು. ಅಲ್ಲೇ ಸಂಜೆ ವೇಳೆಗೆ ಅದನ್ನು ಕ್ಲೀನ್ ಮಾಡ್ತೀವಿ. ಅಂಡ್ ಇನ್ ಒಂದು ಪಾಯಿಂಟ್ ಇದೆ, ಪ್ಲೀಸ್ ಇನ್ನೊಂದು 2-3 ನಿಮಿಷ ನನ್ನ ಜೊತೆ ಇರಿ. ಆ ಹುಡುಗರನ್ನು ಕೂಡ ನೀವು ನೋಡಿದಂತಾಗುತ್ತೆ. ಲಾಹಾ ಬಜಾರ್ ಅಂತ ಇದನ್ನು ಕರೀತಾರೆ. ಲಾಹಾ ಬಜಾರ್ ಅಂತಂದ್ರೆ, ಲಾಹಾ ಅವರು ಫ್ಯಾಮಿಲಿ, ರಾಮಕೃಷ್ಣರ ಫ್ಯಾಮಿಲಿಯವರು ಇಲ್ಲಿ ಬಂದಾಗ, ಅವ್ರ ತಂದೆ ಡೇರೆ ಅನ್ನುವಂಥ ಗ್ರಾಮದಲ್ಲಿದ್ರು. ಆ ಗ್ರಾಮದಲ್ಲಿ ಸ್ವಲ್ಪ ತೊಂದರೆ ಆಗಿ ಅವ್ರು ಇಲ್ಲಿ ಬಂದಾಗ ಇಲ್ಲಿ ಅವರನ್ನು ಸ್ವಾಗತಿಸಿದ ಫ್ಯಾಮಿಲಿ ಅದು ಲಾಹಾ ಫ್ಯಾಮಿಲಿ. ಆ ಫ್ಯಾಮಿಲಿಯವರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅವರು ಸ್ವಾಗತಿಸಿದ್ರು. ಆ ಬಜಾರ್ನ ಲಾಹಾ ಬಜಾರ್ ಅಂತ ಕರೀತಾರೆ. ಈ ಲಾಹಾ ಬಜಾರ್ನ ಎಂಟ್ರೆನ್ಸ್ ನಲ್ಲಿ ಒಂದು ಏನು ಬಸ್ ಸ್ಟ್ಯಾಂಡ್ ಇದೆ. ಯು ಕ್ಯಾನ್ ಕಾಲ್ ಇಟ್ ಕಾಮಾರ್ ಬಸ್ ಸ್ಟ್ಯಾಂಡು. ಅರ್ಧ ಕೆಲಸ ಮುಗಿದೇ ಹೋಗಿದೆ. ಬೆಳಿಗ್ಗೆ 6 ಗಂಟೆಗೆ ಬಿಟ್ಟೋಗಿದ್ದೆ.
ಅಂತ ಕೆಲಸ ಮುಗಿಸೇ ಬಿಟ್ಟಿದ್ದಾರೆ. ಬಹುಶಃ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ರೆ ಕೆಲಸ ಮುಗಿದೇ ಹೋಗುತ್ತೆ. ಆಯ್ತಾ ಕೆಲಸ ಆಯ್ತಾ? ನೀನ್ ಇದೇ ಪಿಂಕ್ ಅವ್ರಿಗೆ ಕಳಿಸ್ಬಿಟ್ಟಿದ್ಯಾ? ಈ ಪಿಂಕ್ ಅವ್ರಿಗೆ ಇದು ಕೂಡ ಕಳಿಸ್ಬಿಟ್ಟಿದ್ಯಾ ಪಾಪ? ಯಾಕೆ ಬೇರೆ ಇದೆಯಲ್ಲ ಬ್ಲ್ಯಾಕ್ ಹಾಕೋದ್ ಸ್ವಲ್ಪ ಮರೂನ್ ಮಾಡಬೇಕು. ಆಯ್ತು ಯಾವ್ದಕ್ಕೆ? ಇದಕ್ಕೆ ಆಯಿಲ್ ಪೇಂಟ್ ಹೊಡೆಯೋಣ ಅಂತೀಯಾ? ಸರಿ ತರ್ಸೋಣ ಆಗಿದೆ. ಆಯ್ತು ಸರಿ. ಸೊ ಇದು ಟೋಟಲಿ ಈ ಇದನ್ನ ರಿವ್ಯಾಂಪ್ ಮಾಡಿಬಿಟ್ಟಿದ್ದಾರೆ. ನೀವು ಬೆಳಗ್ಗೆ ತೋರಿಸ್ಬೇಕು ಏನೇ ನಾವು ಬಿಫೋರ್ ಅಂಡ್ ಆಫ್ಟರ್ ತೆಗೆದಿಟ್ಟಿದ್ದೀವಿ. ನೀವು ನೋಡಿದ್ರೆ ಗಾಬರಿ ಆಗ್ತಿದ್ದೀರಿ. ಹಾಗಿತ್ತು ಟೋಟಲ್ ಇದರ ರೂಪುರೇಷೆಯೇ ಚೇಂಜ್ ಆಗ್ಬಿಟ್ಟಿದೆ. ಇದನ್ನ ಇನ್ನೂ ಕ್ಲೀನ್ ಫೈನ್ ಅಲ್ಲೂ ಕ್ಲೀನ್ ಮಾಡ್ತಿದ್ದಾರೆ. ಐ ಟೇಕ್ ಯು. ನಮ್ಮ ಹುಡುಗರದ್ದು ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅವ್ರ ಕೆಲಸನೇ ಮುಗಿಸ್ಬಿಟ್ಟಿರ್ತಾರೆ. ನಾನಿಲ್ಲಿ ಬಿಟ್ಟು ಹೋಗುವಾಗ ಇದ್ರ ಪರಿಸ್ಥಿತಿ ಬೇರೆ ಇತ್ತು. ಓ ಗಾಡ್, ಪೂರ್ತಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಚೇಂಜ್ ಆಗೋಗ್ಬಿಟ್ಟಿದೆ. ಇದೇ ಗಂಟೆ ನೋಡ್ತಿರಲ್ಲ, ಇದೇ ರೀತಿ ಬೆಳೆದಿತ್ತು. ಇಲ್ಲೆಲ್ಲ ಹಾಗೆ ಬೆಳೆದಿತ್ತು. ಹೇಗೆ ಅಂತಂದ್ರೆ ಏನು ಕಾಣದೇ ಇರೋ ಸ್ಥಿತಿಯಲ್ಲಿತ್ತು. ಚರಂಡಿ ಗಲೀಜಾಗಿತ್ತು. ಇವರನ್ನೆಲ್ಲ ಕ್ಲೀನ್ ಮಾಡಿ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ ನೋ ವರ್ಡ್ಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಮಟ್ಟಿಗೆ ಆಗ್ಬೋದು ಅಂತ. ಈ ಹೈ ಟೆನ್ಷನ್ ಲೈನ್ಸ್ ಎಲ್ಲ ಇದ್ದಿದ್ರಿಂದ, ಟ್ರಾನ್ಸ್ಫಾರ್ಮರ್ ಎಲ್ಲ ಇದ್ದಿದ್ರಿಂದ ಕ್ಲೀನ್ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಬಟ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಚೆನ್ನಾಗಾಗಿದೆ ಕಣ್ರ, ಬಹಳ ಚೆನ್ನಾಗಾಗಿದೆ ಮಕ್ಕಳು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದಾಗ ಆಗ್ಬೋದು ಅಂತ. ಅದ್ಭುತವಾಗಿದೆ. ನಾನು ಇನ್ನೇನು ಹೇಳಲಿಕ್ಕಿಲ್ಲ. ಯುವ ಬ್ರಿಗೇಡ್ನ ಹುಡುಗರು ಎಲ್ಲಿ ಹೋದ್ರು ಕೆಲಸ ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಮತ್ತೆ ಸಾಬೀತಾಯಿತು. ಕರೋನಾ ನಂತರ ಕೆಲಸ ಮಾಡೋರು ಕಡಿಮೆ ಆಗಿದ್ರು, ಬರೀ ಶೋ ಕೊಡೋರು ಜಾಸ್ತಿ ಆಗಿದ್ರು, ಓಡಾಟ ಮಾಡೋರು ಜಾಸ್ತಿ ಆಗಿದ್ರು ಅಂತ ಹೇಳ್ತಾರೆ. ಬಟ್ ಕರೋನಾ ನಂತರವೂ ಕೂಡ ಯಾರ್ದಾದ್ರೂ ಉತ್ಸಾಹ ಆರ್ಲಿಲ್ಲ ಅಂತಂದ್ರೆ ಅದು ಯುವ ಬ್ರಿಗೇಡ್ ತರುಣರದು ಮಾತ್ರ. ಇನ್ನೂ ಹೆಚ್ಚು ಎನರ್ಜಿ ತಗೊಂಡು ಬರ್ತೀವಿ. ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮಾಡಿದ ಎಲ್ಲ ಕಾರ್ಯಕರ್ತರ ಮೇಲೆ ಒಂದು ಪ್ರೀತಿ ಹಾಗೆ ಇಟ್ಟಿರಿ. ನಮ್ಮ ಊರಿಗೆ ವಾಪಸ್ ಹೋದಾಗ ಎಲ್ಲ ನೆನಪುಗಳನ್ನು ತಗೊಂಡು ಬರ್ತೀವಿ, ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಎಲ್ರಿಗೂ ಧನ್ಯವಾದಗಳು. ಇಷ್ಟೊತ್ತು ನನ್ನ ಜೊತೆ ಇರ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.